ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮಗೆ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದಿದೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ. ಕೆಲವರು ಕಡಲೆಬೇಳೆ ಹಾಕ್ಬೋದು, ನೀವು ಇಷ್ಟ ಇಲ್ಲ ಅಂದರೆ ಬಿಡ್ಬೋದು. ಚೂರು ಹಿಂಗು. ಇವಾಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ತುಂಬ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿ ಮತ್ತು ಪೂರಿ ಎಲ್ಲದಕ್ಕೂ ತಿನ್ಬೋದು. ಈರುಳ್ಳಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಇವಾಗ ಹಚ್ಚಿಟ್ಕೊಂಡಿರೋ ದಪ್ಪ ಮೆಣಸಿನಕಾಯಿ ಹಾಕೋಣ. ಇದರಲ್ಲಿ ತುಂಬಿದ್ದು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಣ್ಗಾಯಿ ಬದನೆಕಾಯಿ ಮಾಡ್ತೀವಲ್ಲ ಅದೇ ಥರ. ಅದನ್ನು ಇನ್ನೊಂದು ಸತಿ ನಾನು ನಿಮಗೆ ಮಾಡಿದಾಗ ಹೇಳ್ಕೊಡ್ತೀನಿ. ದಪ್ಪ ಮೆಣಸಿನ್ಕಾಯಿ ಹಾಕಬೇಕು. ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕಿ. ಈಗ ಇದಕ್ಕೆ ಸಾಂಬಾರ್ದು ಖಾರದ ಪುಡಿ ಹಾಕೋಣ. ನಾನು ಮೊದಲೇ ಹೇಳಿದ್ದೆ, ನಾವು ಸಾಂಬಾರು ಮಾಡೋದಕ್ಕೆ ಖಾರದ ಪುಡಿ, ಸಾಂಬಾರು ಪುಡಿ ಎರಡು ಬೇರೆ ಮಾಡ್ಕೊಳ್ಳಲ್ಲ, ಎರಡು ಒಟ್ಟಿಗೆ ಖಾರದ ಪುಡಿ, ಸಾಂಬಾರು ಪುಡಿ. ಅದನ್ನು ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಬೆಲ್ಲ, ಆಮೇಲೆ ಕಾಯಿ ತುರಿ, ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಬೋದು. ನನಗಿಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ಮನೇಲಿ ಏನಿರುತ್ತೆ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು. ತುಂಬ ಜನ ಪಾತ್ರೆನೂ ಅಷ್ಟೇ, ಅದೇ ಆಗಬೇಕು ಇದೇ ಆಗಬೇಕು ಅಂತೇನಿಲ್ಲ. ಮನೇಲಿ ಏನಿರುತ್ತೆ ಅದನ್ನು ಇಟ್ಕೊಂಡು ಅಡುಗೆ ಚೆನ್ನಾಗಿರೋದು ಮುಖ್ಯ ಅಷ್ಟೇ. ಪಾತ್ರೆ ಹೆಂಗಿದೆ ಅನ್ನೋಕ್ಕಿಂತ ಚೆನ್ನಾಗಿ ತೊಳೆದಿರಬೇಕು ಅಷ್ಟೇ. ಆದರೆ ರುಚಿಯಾಗಿದ್ದರೆ ಆಯಿತು. ಇವಾಗ ಇದಕ್ಕೆ ನೀರು ಹಾಕೋಣ. ನೋಡಿ, ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಡೋಣ. ಒಂದು 5 ನಿಮಿಷ ಅಷ್ಟೇ. ಅಂದರೆ ಬೇಗ ಬೇಯುತ್ತೆ. ದಪ್ಪ ಮೆಣಸಿನ್ಕಾಯಿ ಎಲ್ಲ ಸಾಫ್ಟ್ ಇರೋದ್ರಿಂದ ಬೇಗ ಬೇಯುತ್ತೆ. ಪಲ್ಯ ರೆಡಿ ಆಗುತ್ತೆ. ಮುಚ್ಚಿಬಿಡೋಣ. ಈಗ ನೋಡಿ ಸ್ನೇಹಿತರೆ, ಫಸ್ಟ್ ಕ್ಲಾಸ್ ಆಗಿರೋ ಪಲ್ಯನೂ ರೆಡಿ. ಆಫ್ ಮಾಡೋಣ. ಹಾಗೆ ಪಕ್ಕದಲ್ಲಿ ರೊಟ್ಟಿನೂ ರೆಡಿ. ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಪಾತಿನೂ ಹಾಕೋಬೋದು, ಹಾಗೆಯೇ ಪೂರಿಗೂ ತಿನ್ಬೋದು. ವಿಡಿಯೋ ನೋಡೋದ್ರಲ್ಲ, ಹೇಗೆ ಅನ್ನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.